ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 301 ಪಾಯಿಂಟ್ಸ್ ಗೇನ್ ಆಗಿ 83,878 ಕ್ಲೋಸ್ ಆಗಿದೆ. ನಿಫ್ಟಿ 106 ಪಾಯಿಂಟ್ಸ್ ಗೇನ್ ಆಗಿ 25,790 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 198 ಪಾಯಿಂಟ್ಸ್ ಗೇನ್ ಆಗಿ 59,450 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ 5 ಡೇಸ್ ಮಾರ್ಕೆಟ್ ಫಾಲ್ ಆದಮೇಲೆ 6ನೇ ದಿನ ಇವತ್ತು ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಈಗ ಲಾಸ್ಟ್ 5 ಡೇಸ್ ಆದರೆ ಮಲ್ಟಿಪಲ್ ರೀಸನ್ಸ್ ಇಂದ ನಮ್ಮ ಮಾರ್ಕೆಟ್ ಆದರೆ ತುಂಬಾನೇ ಕರೆಕ್ಟ್ ಆಗಿದೆ. ಈಗ ಲಾಸ್ಟ್ 5 ಡೇಸ್ ಅಲ್ಲಿ ನಿಫ್ಟಿ ಆದರೆ 700 ಪಾಯಿಂಟ್ಸ್ ಫಾಲ್ ಆಗಿದೆ. ಸೆನ್ಸೆಕ್ಸ್ ಆದರೆ 2000 ಪಾಯಿಂಟ್ಸ್ ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿ 1130 ಪಾಯಿಂಟ್ಸ್ ಫಾಲ್ ಆಗಿದೆ. ಈಗ ಲಾಸ್ಟ್ 4 ಮಂತ್ಸ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಎಂದೂ ನಮ್ಮ ಮಾರ್ಕೆಟ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಆದರೆ ಲಾಸ್ಟ್ 5 ಡೇಸ್ ಅಲ್ಲೇನೆ ನಮ್ಮ ಮಾರ್ಕೆಟ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲೂ ಮೇಯ್ನ್ ಆಗಿ ಚೆಕ್ ಮಾಡ್ಕೊಂಡ್ರೆ ಗುರುವಾರ ಮತ್ತೆ ಶುಕ್ರವಾರ ಮಾತ್ರನೇ ನಮ್ಮ ಮಾರ್ಕೆಟ್ಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದ್ರೆ ಫ್ರೆಂಡ್ಸ್, ಈಗ ಈ ಟ್ಯಾರಿಫ್ ಬಗ್ಗೆ ಎಲ್ಲ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸಲ್ಲಿ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. US ಆದರೆ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ. ಈಗ ಈ 50% ಟ್ಯಾರಿಫ್ ಏನಿದೆ ಅದನ್ನ 500%ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಬರೀ ನಮ್ಮ ಇಂಡಿಯಾ ಮೇಲೆ ಮಾತ್ರನೇ ಅಲ್ಲ, ಚೈನಾ ಮೇಲೂ ಕೂಡ ಅದೇ ಥರ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಆ ಕಾರಣದಿಂದನೇ ನಮ್ಮ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈಗ US ಆದರೆ ಏನಕ್ಕೆ ನಮ್ಮ ಇಂಡಿಯಾ ಮೇಲೆ ಇಷ್ಟು ಅಗ್ರೆಸಿವ್ ಆಗಿ ಟ್ಯಾರಿಫ್ನ ಇನ್ಕ್ರೀಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ರಷ್ಯನ್ ಆಯಿಲ್ನ ಪರ್ಚೇಸ್ ಮಾಡ್ತಿರೋ ಕಾರಣದಿಂದನೇ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ರೀಸೆಂಟಾಗಿ ಒಂದ್ಸಲ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರೇ ಮೆನ್ಷನ್ ಮಾಡಿದ್ರು, ಇಂಡಿಯಾ ಆದರೆ ರಷ್ಯಾದಿಂದ ಆಯಿಲ್ನ ಪರ್ಚೇಸ್ ಮಾಡೋದು ತುಂಬಾನೇ ಕಮ್ಮಿ ಮಾಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರೇ ಮೆನ್ಷನ್ ಮಾಡಿದ್ರು. ಆದ್ರೂ ಸಹ ಈ ತರ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ರೀಸನ್ ಇಂದ ಗುರುವಾರ ಆದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಅದ್ರ ಜೊತೆಗೆ ಶುಕ್ರವಾರ ನೋಡ್ಕೊಂಡ್ರು ನಮ್ಮ ಮಾರ್ಕೆಟ್ಸ್ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ US ನ ಕಾಮರ್ಸ್ ಸೆಕ್ರೆಟರಿ ಆದ ಹಾರ್ವರ್ಡ್ ಲುಟ್ನಿಕ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಫೋನ್ ಕಾಲ್ ಮಾಡಿದ್ರೆ ಎಲ್ಲಾ ದೇಶಕ್ಕಿಂತ ಮುಂಚೆನೆ ಇಂಡಿಯಾ ಜೊತೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗ್ಬೇಕಾಗಿತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕಾಲ್ ಮಾಡಲಿಲ್ಲ. ಅದರಿಂದನೇ ಈ ಟ್ರೇಡ್ ಡೀಲ್ ಇಂಡಿಯಾ ಜೊತೆ ಇಷ್ಟು ಡಿಲೇ ಆಗ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವ್ರು ಸ್ಟೇಟ್ಮೆಂಟ್ಸ್ ಮಾಡಿದ್ದು ಒನ್ ಡೇ ಒಳಗಡೆನೆ ಇಂಡಿಯನ್ ಗೌರ್ಮೆಂಟ್ ಕೂಡ ಇದಕ್ಕೆ ರೆಸ್ಪಾಂಡ್ ಆಗಿದೆ. ಈಗ 2025 ಬಿಗಿನಿಂಗ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 9 to 10 ಟೈಮ್ಸ್ ವರ್ಗು ಮೋದಿಯವರು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ US ಕಾಮರ್ಸ್ ಸೆಕ್ರೆಟರಿ ಅವರು ಏನ್ ಸ್ಟೇಟ್ಮೆಂಟ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಎರಡು ಮೇನ್ ರೀಸನ್ಸ್ ಇಂದ ಗುರುವಾರ ಮತ್ತೆ ಶುಕ್ರವಾರ ಆದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇದೆಲ್ಲದ್ರ ಜೊತೆಗೆ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಏನಿದಾವೆ ಇದರಿಂದನೂ ಸಹ ನಮ್ಮ ಮಾರ್ಕೆಟ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು. ಮತ್ತೆ ಅದೇ ಟೈಮಲ್ಲೇನೆ ಈ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆದ್ವು. ಅದರಿಂದ ಈ ಮೆಟಲ್ ಇಂಡೆಕ್ಸ್ ಕೂಡ ತುಂಬಾನೇ ಫಾಲ್ ಆಗಿದಾವೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಬ್ಲೂಮ್ಬರ್ಗ್ ಕಮಾಡಿಟಿ ಇಂಡೆಕ್ಸ್ ಅಲ್ಲಿ ಆನ್ಯುವಲ್ ರೀಬ್ಯಾಲೆನ್ಸಿಂಗ್ ಇದೆ. ಅದರಿಂದನೇ ಅವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಈ ಎಲ್ಲ ಅನ್ಸರ್ಟಿನಿಟೀಸ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಸಹ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಅಲ್ಲಾದ್ರೆ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯ್ತು. ನೆಗೆಟಿವ್ ಅಲ್ಲಿ ಓಪನ್ ಆದ್ಮೇಲೆ ಮತ್ತೆ ರಿಕವರ್ ಆಗುತ್ತೇನೋ ಅಂತ ನೋಡ್ಕೊಂಡ್ರೆ ಮತ್ತೆ ಕಂಪ್ಲೀಟ್ ಆಗಿ ಫಾಲ್ ಆಯ್ತು. ಇವತ್ತು ನಿಫ್ಟಿ ಆದ್ರೆ ನಿಯರ್ಲಿ 200 ಪಾಯಿಂಟ್ಸ್ ಫಾಲ್ ಆಗಿದೆ. ಸೆನ್ಸೆಕ್ಸ್ ಆದ್ರೆ 760 ಪಾಯಿಂಟ್ಸ್ ಫಾಲ್ ಆಯ್ತು. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಆದ್ರೆ 364 ಪಾಯಿಂಟ್ಸ್ ಫಾಲ್ ಆಗಿದೆ. ನಮ್ಮ ಮಾರ್ಕೆಟ್ಸ್ ಇವತ್ತು ಸಹ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರಲ್ವಾ, ಅದರಿಂದ ನಮ್ಮ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ಇನ್ನೊಂದು ಡೇಟಾನ ಮೆನ್ಷನ್ ಮಾಡಿದೆ. ಶುಕ್ರವಾರ ಆದ್ರೆ US ನ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಸ್ವಲ್ಪ ಡಿಸಿಷನ್ಸ್ ನ ತಗೊಂತಾರೆ. ಇದು ನಮ್ಮ ಮಾರ್ಕೆಟ್ಗೂ ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಲಾಸ್ಟ್ ವೀಕ್ ಅಲ್ಲೇ ಮೆನ್ಷನ್ ಮಾಡಿದ್ದೆ. ಇವಾಗ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಅಪ್ಡೇಟ್ ಆಗಿದೆ ಅಂತ ಅಂದ್ರೆ, ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಮೇಜರ್ ಆಗಿ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಏನೂ ಬಂದಿಲ್ಲ, ಜೊತೆಗೆ ಯಾವುದೇ ತರ ಡಿಸಿಷನ್ಸ್ ನ ಕೂಡ ತಗೊಂಡಿಲ್ಲ. ಇದ್ರ ರಿಲೇಟೆಡ್ ಆಗಿ ಜನವರಿ 14ನೇ ತಾರೀಕು ಫೈನಲ್ ಅಪ್ಡೇಟ್ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಅವರು ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಜನವರಿ 14ನೇ ತಾರೀಕು ಯಾವ ತರ ಡೇಟಾ ಅಪ್ಡೇಟ್ ಆಗುತ್ತೆ ಅಂತ. ಒಂದ್ ವೇಳೆ ಡೊನಾಲ್ಡ್ ಟ್ರಂಪ್ ಅವ್ರ ಎಗೇನೆಸ್ಟ್ ಆಗಿ ಏನಾದ್ರು ಡೇಟಾ ಅಪ್ಡೇಟ್ ಆದ್ರೆ ಅದು ಗ್ಲೋಬಲ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೂ ಕೂಡ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ತರ ಜಡ್ಜ್ಮೆಂಟ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವತ್ತು ನಿಫ್ಟಿ ಆದ್ರೆ ಫಸ್ಟ್ ಆಫ್ ಅಲ್ಲಿ ನಿಯರ್ಲಿ 200 ಪಾಯಿಂಟ್ಸ್ ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಏನೆ. ಕಂಪ್ಲೀಟ್ ಆಗಿ ನಿಫ್ಟಿ ಫಾಲ್ ಆಗೋದಕ್ಕೆ ರಿಲಯನ್ಸೇ ಕಾರಣ ಆಗಿದೆ.
ಯಾಕಂದ್ರೆ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಎಬೋವ್ 1.5% ಫಾಲ್ ಆಗಿದೆ. ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರು ರಿಲಯನ್ಸ್ ಇಂಡಸ್ಟ್ರೀಸ್ ತುಂಬಾನೇ ಫಾಲ್ ಆಗಿತ್ತು, ಮತ್ತೆ ಇವತ್ತು ಕೂಡ ಫಾಲ್ ಆಗಿದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ ಬ್ಲೂಮ್ಬರ್ಗ್ ಅವರು ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ ಫ್ರೆಂಡ್ಸ್, ಈ ರೀಸೆಂಟ್ ಟೈಮಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನಕ್ಕೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತಾ ಹೇಳಿ? ಒಂದು, ಈ ಸೋಲಾರ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಬ್ಯಾಟ್ರೀಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತೆ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿರೋ ಕಾರಣದಿಂದನೇ ಈ ರೀಸೆಂಟ್ ಟೈಮಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದ್ರೆ ಇವತ್ತು ಬ್ಲೂಮ್ಬರ್ಗ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಸೆಲ್ ರಿಲೇಟೆಡ್ ಆಗಿ ಏನ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ರಿಲಯನ್ಸ್ ನಿಯರ್ಲಿ 1.5% ಫಾಲ್ ಆಗಿದ್ದು. ಅದ್ರ ಜೊತೆಗೆ ಪ್ರತಿ ಒಂದು ಸೆಕ್ಟಾರ್ ಕೂಡ ಇವತ್ತು 1 to 2% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಲಾಸ್ಟ್ 1 ವೀಕ್ ಇಂದ ಮಾರ್ಕೆಟ್ ಫಾಲ್ ಆಗ್ತಾನೆ ಇದೆ ಅಂತ ಇವತ್ತು ಪ್ಯಾನಿಕ್ ಅಲ್ಲಿ ಪ್ರತಿಯೊಬ್ರು ಕೂಡ ಸೆಲ್ ಮಾಡಿರ್ಬೇಕು. ಅದರಿಂದ ನಮ್ಮ ಮಾರ್ಕೆಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದ್ರೆ ಕರೆಕ್ಟ್ ಆಗಿ 12 ಗಂಟೆ ಆ ಟೈಮಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ಸ್ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ರಿಕವರ್ ಆಗಿದೆ. ಇದಕ್ಕೆ ಮೇನ್ ಆಗಿ 2 ರೀಸನ್ಸ್ ಇದೆ. ಒಂದನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಈಗ ಲಿಥಿಯಂ ಅಯಾನ್ ಬ್ಯಾಟ್ರಿ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಯಾವುದೇ ತರ ಪಾಸ್ ಮಾಡ್ತಾ ಇಲ್ಲ, ಅದು ಅದೇ ತರನೇ ಕಂಟಿನ್ಯೂ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ನ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಆದ್ರೆ ಕಂಪ್ಲೀಟ್ ಆಗಿ ರಿಕವರ್ ಆಗಿದೆ. ಅದೇ ಟೈಮಲ್ಲೇ US ನ ಅಂಬಾಸಿಡರ್ ಆದ ಸರ್ಜಿಯೋ ಗೋರ್ ಅವರು ಇಂಡಿಯಾ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಜೊತೆಗೆ ಈ ಟ್ರೇಡ್ ಡೀಲ್ ಪರವಾಗಿ ನೋಡ್ಕೊಂಡ್ರೆ ನಾಳೆ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಟ್ರೇಡ್ ನೆಗೋಸಿಯೇಷನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅತಿ ಶೀಘ್ರದಲ್ಲೇನೆ ಟ್ರೇಡ್ ಡೀಲ್ ಕೂಡ ಸೈನ್ ಆಗೋ ಚಾನ್ಸಸ್ ಇದೆ ಅಂತ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಈ ತರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಜಾನ್ವರಿ 15ನೇ ತಾರೀಕು ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದೆ. ಆ ಕಾರಣದಿಂದ ಗುರುವಾರ ನಮ್ಮ ಮಾರ್ಕೆಟ್ಗೆ ಹಾಲಿಡೇ. ಮತ್ತೆ ಫ್ರೆಂಡ್ಸ್, ಇವತ್ತೇನೋ ನಮ್ಮ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಪ್ರೆಸೆಂಟ್ ಇವಾಗ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿಟೀಸ್ ಏನಿದಾವೆ ಅವೆಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಜಾಸ್ತಿ ಇದಾವೆ. US ವೆನಿನ್ಸುಲಾ ಆಗ್ಲಿ, US ಗ್ರೀನ್ಲ್ಯಾಂಡ್, ಮತ್ತೆ ರಷ್ಯಾ ಮತ್ತೆ ಉಕ್ರೇನ್ ರಿಲೇಟೆಡ್ ಆಗಿ ಇಶ್ಯೂಸ್ ಆಗ್ಲಿ, ಅದ್ರ ಜೊತೆಗೆ ರೀಸೆಂಟ್ ಆಗಿ ಈ ಇರಾನ್ ರಿಲೇಟೆಡ್ ಆಗಿ ಇಶ್ಯೂಸ್ ಏನಿದಾವೆ ಅವೆಲ್ಲ ಪ್ರತಿದಿನ ತುಂಬಾನೇ ಜಾಸ್ತಿ ಆಗ್ತಾನೆ ಇದೆ. ಈಗ ಇರಾನ್ ಅಲ್ಲಾದ್ರೆ ತುಂಬಾನೇ ದೊಡ್ಡದಾಗಿ ಪ್ರೊಟೆಸ್ಟ್ಗಳೆಲ್ಲ ನಡೀತಾ ಇದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದು ನಮ್ಮ ಮಾರ್ಕೆಟ್ಗೆ ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತ. ಈ ತರ ಹೇಳ್ತಾ ಹೋದ್ರೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಅನ್ಸರ್ಟಿಟೀಸ್ ಎಲ್ಲ ಜಾಸ್ತಿನೇ ಇದಾವೆ. ಅದಕ್ಕೋಸ್ಕರ ಮಾರ್ಕೆಟ್ ಹತ್ರ ಸ್ವಲ್ಪ ದಿನ ಹುಷಾರು. ಮತ್ತೆ ಈಗ Q3 ರಿಸಲ್ಟ್ಸ್ ಕೂಡ ಶುರು ಆಗಿದಾವೆ. ನಾಳೆ ಆದ್ರೆ ಸ್ವಲ್ಪ IT ಸೆಕ್ಟರ್ನ ಫೋಕಸ್ ಮಾಡಿ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಅವೆನ್ಯೂ ಸೂಪರ್ ಮಾರ್ಟ್ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ವೀಕೆಂಡಲ್ಲಿ ಇವರು Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಬ್ರೋಕರೇಜಸ್ ಆದರೆ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫ್ರೆಂಡ್ಸ್, ಈಗ ರಿಸಲ್ಟ್ಸ್ ಬಗ್ಗೆ ತಿಳ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 13% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 18% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡ್ರು ತುಂಬ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಈ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಚೆಕ್ ಮಾಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ರಿಸಲ್ಟ್ಸ್ ಏನೋ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದರೆ ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸಿಟಿ ಅವರಾದ್ರೆ ಈ ಕಂಪನಿಗೆ ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3150 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಇಷ್ಟು ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಆದ್ರೆ ಕಂಪ್ಲೀಟ್ ಆಗಿ ಡ್ರಾಪ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೋವಮಾ ಅವರು ಕೂಡ ಇವ್ರಿಗೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಇಂಪ್ರೂವ್ ಆಗಿರೋದಕ್ಕೆ ರಿಸಲ್ಟ್ಸ್ ಈ ತರ ಪಾಸಿಟಿವ್ ಆಗಿ ಕಾಣ್ತಾ ಇರೋದು. ಒಂದು ವೇಳೆ ಮಾರ್ಜಿನ್ಸ್ ಏನಾದರೂ ಇಂಪ್ರೂವ್ ಆಗಿರಲಿಲ್ಲ ಅಂತ ಅಂದ್ರೆ ಇವಾಗ ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ನಾರ್ಮಲ್ ಆಗಿ ಬರ್ತಾ ಇತ್ತು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಹೋಲ್ಡ್ ರೇಟಿಂಗ್ ಕೊಟ್ಟಿರೋದು. ಅದ್ರ ಜೊತೆಗೆ ಜೆಫ್ರೀಸ್ ಅವ್ರು ಕೂಡ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಇವ್ರು ಇನ್ನ ಯಾವ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಕ್ಯೂಪಿಡ್ ಈ ಕಂಪನಿ ಆದ್ರೆ ಇವತ್ತು 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ January 29
ಈ ಕಂಪನಿಯಲ್ಲಿ ಬೋರ್ಡ್ ಮೀಟಿಂಗ್ ಇದೆ, ಅವತ್ತೇನೆ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿ ಈ ಬೋನಸ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಔಟ್ಕಮ್ ಬರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ January 29 ಈ ಕಂಪನಿಯಲ್ಲಿ ಏನಾದರೂ ಬೋನಸ್ ಇಶ್ಯೂ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬರ್ತಾವಾ ಇಲ್ವಾ ಅಂತ. ವೆಬ್ಸೆಲ್ ಎನರ್ಜಿ ಸಿಸ್ಟಮ್ಸ್ ಈ ಕಂಪನಿ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಈಗ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಇಂದ ಇವ್ರಿಗೊಂದು ಅಪ್ರೂವಲ್ ಸಿಕ್ಕಿದೆ. ತಿರುಪತಿ ಡಿಸ್ಟಿಕ್ ಅಲ್ಲಿ ಒಂದು ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಈ ಪ್ರಾಜೆಕ್ಟ್ಗೋಸ್ಕರ ಇವರಾದ್ರೆ 3,538 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 8 ಗಿಗಾವಾಟ್ಸ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ 4 ಗಿಗಾವಾಟ್ಸ್ ಸೋಲಾರ್ ಸೆಲ್ಸ್ ರಿಲೇಟೆಡ್ ಆಗಿ ಕೆಪಾಸಿಟಿನ ಬಿಲ್ಡ್ ಮಾಡ್ತೀವಿ, ಅದಾದ್ಮೇಲೆ 4 ಗಿಗಾವಾಟ್ಸ್ ಸೋಲಾರ್ ಮಾಡ್ಯೂಲ್ಸ್ ರಿಲೇಟೆಡ್ ಆಗಿ ಬಿಲ್ಡ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇದೇನೋ ತುಂಬಾನೇ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಫಸ್ಟ್ ಫೇಸ್ 2027 ಜುಲೈಯಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಆದ್ರೆ ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ನಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ಇರಡಾ ಈ ಕಂಪನಿ ಆದ್ರೆ ಇವತ್ತು ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಕೂಡ ಈ ವೀಕೆಂಡ್ ಅಲ್ಲಿ Q3 ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿದ್ರು ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 25% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 38% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಅಲ್ಲಿ ಚೆಕ್ ಮಾಡ್ಕೊಂಡ್ರು ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಈಗ ಈ ಕಂಪನಿ ಆದ್ರೆ ಈ ಕ್ವಾರ್ಟರ್ ಅಲ್ಲಿ ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಲಾಸ್ಟ್ ಕ್ವಾರ್ಟರ್ ಅಲ್ಲೂ ಕೂಡ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಮಾರ್ಕೆಟ್ ರ್ಯಾಲಿ ಟೈಮಲ್ಲಿ ಚೆಕ್ ಮಾಡ್ಕೊಂಡ್ರೆ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗಿರೋ ಕಾರಣದಿಂದ ಆಲ್ ಟೈಮ್ ಐಸ್ ಇಂದ ಈಗಲೂ ಸಹ 50% ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ನೋಡೋಣ ಇದೇ ತರ ಕಮಿಂಗ್ ಟೈಮಲ್ಲೂ ಕೂಡ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸಿಗ್ನೇಚರ್ ಗ್ಲೋಬಲ್ ಇಂಡಿಯಾ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, ಈಗ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿ. ಇವರಾದ್ರೆ Q3 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕ್ವಾರ್ಟರ್ ಅಲ್ಲಿ ಕಂಪ್ಲೀಟ್ಲಿ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಇಯರ್ ಆನ್ ಇಯರ್ ಅಲ್ಲಿ 27% ಪ್ರೀ ಸೇಲ್ಸ್ ಡ್ರಾಪ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಎಂಬೆಸಿ ಡೆವಲಪ್ಮೆಂಟ್ ಇವರು ಕೂಡ ಈ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲೇನೆ ವರ್ಕ್ ಮಾಡ್ತಾರೆ. ಇವರಾದ್ರೆ ತುಂಬಾನೇ ಒಳ್ಳೆ Q3 ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾರೆ. ಇವರಾದ್ರೆ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 409 ಕ್ರೋರ್ಸ್ ಪ್ರೀ ಸೇಲ್ಸ್ ನ ಪೋಸ್ಟ್ ಮಾಡಿದ್ರು. ಆದ್ರೆ ಈ ಕ್ವಾರ್ಟರ್ ಅಲ್ಲಿ 1400 ಕ್ರೋರ್ಸ್ ಪ್ರೀ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ವಾರೆ ಎನರ್ಜೀಸ್ ಮತ್ತೆ ಪ್ರೀಮಿಯರ್ ಎನರ್ಜೀಸ್ ಈ ಎರಡೂ ಕಂಪನೀಸ್ ಬಗ್ಗೆ ಲಾಸ್ಟ್ ವೀಕಲ್ಲೂ ಸಹ ಮಾತಾಡ್ಕೊಂಡಿದ್ವಿ. ಅವತ್ತಾದ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 5 to 10% ವರೆಗೂ ಫಾಲ್ ಆಗಿದ್ವು. ಯಾಕಂದ್ರೆ ಅನಲಿಸ್ಟ್ ಎಲ್ಲ ಈ ಕಂಪನೀಸ್ ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ರೇಟಿಂಗ್ಸ್ ನ ಕೊಟ್ಟಿದ್ರು ಅದರಿಂದ. ಮತ್ತೆ ಇವತ್ತಾದ್ರೆ ವಾರೆ ಎನರ್ಜೀಸ್ ನಿಯರ್ಲಿ 3 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದೇ ತರ ಪ್ರೀಮಿಯರ್ ಎನರ್ಜೀಸ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಚೈನಾ ಇಂದ ಒಂದು ಇಂಟ್ರೆಸ್ಟಿಂಗ್ ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ಚೈನಾದವರಾದ್ರೆ ಸೋಲಾರ್ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ವ್ಯಾಟ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಏಪ್ರಿಲ್ 2026 ಇಂದ ಈ ವ್ಯಾಟ್ ನ ತುಂಬಾನೇ ಕಮ್ಮಿ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ ಸೋಲಾರ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಈ ವಾರೆ ಎನರ್ಜೀಸ್ ಅವರಾದ್ರೆ ತುಂಬಾನೇ ಸೋಲಾರ್ ಪ್ರಾಡಕ್ಟ್ಸ್ನೆಲ್ಲ ಚೈನಾಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ತರ ವ್ಯಾಟ್ ನ ಕಮ್ಮಿ ಮಾಡೋದ್ರಿಂದ ಇವ್ರಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಬರೀ ಯಾವುದೋ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ ಮಾತ್ರನೇ ಅಲ್ಲ, ನಿಯರ್ಲಿ 252 ಪ್ರಾಡಕ್ಟ್ಸ್ ಮೇಲೆ ಈ ತರ ವ್ಯಾಟ್ ನ ಕಮ್ಮಿ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ತೇಜಸ್ ನೆಟ್ವರ್ಕ್ಸ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಅಬೌಟ್ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕ್ವಾರ್ಟರ್ ಅಲ್ಲೂ ಕೂಡ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಕಂಪನಿ ಬಗ್ಗೆ ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ ಮಾತಾಡ್ಕೊಂತಾನೆ ಬಂದ್ವಿ. ಪ್ರತಿ ಕ್ವಾರ್ಟರ್ ಅಲ್ಲೂ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬಂದ್ರು. ಈಗ ಈ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ರೆವಿನ್ಯೂಸ್ ಆದ್ರೆ 86% ಫಾಲ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ. ಮತ್ತೆ ಪ್ರಾಫಿಟ್ಸ್ ಆದ್ರೆ 219% ಫಾಲ್ ಆಗಿದೆ. ಈಗ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ಆದ್ರೆ ನಿಯರ್ಲಿ 166 ಕ್ರೋರ್ಸ್ ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಅದೇ ಈ ಕ್ವಾರ್ಟರ್ ಅಲ್ಲಿ 197 ಕ್ರೋರ್ಸ್ ಲಾಸಸ್ ನ ಪೋಸ್ಟ್ ಮಾಡಿದ್ದಾರೆ. ಈಗ ಪ್ರೀವಿಯಸ್ ಕ್ವಾರ್ಟರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಲಾಸಸ್ ಏನೋ ಕಮ್ಮಿ ಆಗಿದೆ. ಆದ್ರೆ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಇದ್ದಾರೆ. ಬರೀ ಈ ಟೈಮಲ್ಲಿ ಮಾತ್ರನೇ ಅಲ್ಲ, ಈ ಲಾಸ್ಟ್ 1 year ಇಂದ ಚೆಕ್ ಮಾಡ್ಕೊಂಡ್ರು ಇವರು ಕಂಪ್ಲೀಟ್ಲಿ
ಇದೇ ಥರನೇ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆರ್ಡರ್ಸ್ ಕಮ್ಮಿ ಆಗ್ತಾ ಇದೆ, ಎಕ್ಸಿಕ್ಯೂಷನ್ಸ್ ತುಂಬಾನೇ ಡಿಲೇ ಆಗ್ತಾ ಇದೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ರೆವಿನ್ಯೂಸ್ ಆದ್ರೆ ಕಂಪ್ಲೀಟ್ಲಿ ಡ್ರಾಪ್ ಆಗ್ತಾ ಇರೋದು. ಅದ್ರ ಜೊತೆಗೆ ಆಲ್ ಟೈಮ್ ಐಸ್ ಇಂದ ಎಬೋ 70% ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಏನಾದ್ರು ಆರ್ಡರ್ ಬುಕ್ ಇಂಪ್ರೂವ್ ಆಗುತ್ತಾ ಮತ್ತೆ ಎಕ್ಸಿಕ್ಯೂಷನ್ ಕೂಡ ಅದೇ ತರನೇ ಇಂಪ್ರೂವ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲೇ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಆದ ಸ್ವಿಗ್ಗಿ, ಈ ಕಂಪನಿಯಲ್ಲಾದ್ರೆ FIS ಮತ್ತೆ DIS ಆದ್ರೆ ಲಾಸ್ಟ್ 3 ಕ್ವಾರ್ಟರ್ಸ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಈಗ FIS ಆದ್ರೆ ಈ Q2 ಟೈಮ್ ಅಲ್ಲಿ ನಿಯರ್ಲಿ 7.36% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ರು. ಅದೇ ಈ ಡಿಸೆಂಬರ್ ಎಂಡಿಗೆ ಚೆಕ್ ಮಾಡ್ಕೊಂಡ್ರೆ ಅದು 12.23%ಗೆ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ DIS ಕೂಡ ಕಂಟಿನ್ಯೂಸ್ ಆಗಿ ಈ ಕಂಪನಿಯಲ್ಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಈಗ DIS ಟೋಟಲ್ ಆಗಿ 15.82% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ 11.89% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ 3 ಕ್ವಾರ್ಟರ್ಸ್ ಇಂದ ಕೂಡ FIS ಮತ್ತೆ DIS ಆದ್ರೆ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ನೋಡೋಣ ಈ Q3 ಅಲ್ಲಿ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ಯಾವ ತರ ಗ್ರೋತ್ ಇರುತ್ತೆ, ಅದ್ರ ಜೊತೆಗೆ ಮೇನ್ ಆಗಂದ್ರೆ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ಯಾವ ತರ ಗ್ರೋತ್ ನ ಪೋಸ್ಟ್ ಮಾಡ್ತಾರೆ ಅಂತ ನೋಡೋಣ. ಈ ಡೇಟಾ ಇಂದಾನೆ ಇವತ್ತಾದ್ರೆ ಸ್ವಿಗ್ಗಿ ನಿಯರ್ಲಿ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಅದೇ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ರಿಕವರ್ ಆಗಿದೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.